ಜೂನ್ 14ನೇ ತಾರೀಕು ನಿಮ್ ಕೈಲಿ ಎಷ್ಟು ಜನ ಸೇರ್ಸಕ್ಕಾಗುತ್ತೋ ಅಷ್ಟು ಜನ ಸೇರಿಸಿ. ಅವ್ರು ತಿನ್ನೋಷ್ಟು ಬಾಡು, ಕುಡಿಯೋಷ್ಟು ಎಣ್ಣೆ ನಾನ್ ಕೊಡಿಸ್ತೀನಿ. ಅವತ್ತೊಂದ್ ದಿವಸ ಫುಲ್ ಎಂಜಾಯ್, ಫುಲ್ ತೇಲಾಡ್ಬೇಕು ಹುಡುಗರು. ಅಣ್ಣ, ಪ್ರತಿ ವರ್ಷ ಜೂನ್ 14ನೇ ತಾರೀಕು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರಲ್ಲ, ಏನು ಸ್ಪೆಷಲ್ ಅವತ್ತು? ಅವತ್ತಿನ ಬರ್ತಡೇನೂ ಅಲ್ಲ, ಮತ್ತೇನಣ್ಣ ಅವತ್ತು? ದೇವರು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಭಕ್ತರು ಚೆನ್ನಾಗಿರ್ಬೇಕು. ಹೊರಗಡೆ ಹೋಗಿ ದುಡಿಯೋ ಗಂಡಸು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಮನೇಲಿರೋ ಹೆಂಡತಿ ಕರೆಕ್ಟ್ ಆಗಿರ್ಬೇಕು. ಒಬ್ಬ ರೌಡಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವನ್ ಮೈ ಮುಟ್ಟೋನ್ ಮಣ್ಣಲ್ಲಿ ಮಣ್ಣಾಗಿರ್ಬೇಕಣಲೇ ಅಂತನೊಬ್ಬ ಮಣ್ಣಾಗಿದ್ದಿನ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಆಡು ಏನು ಶಾರ್ಟ್ ಫಿಲಮ್ದು ಪೋಸ್ಟರು ಕಂಪ್ಲೇಂಟ್ ಆಗ್ತಾವನ. ಏಯ್, ಫಿಲಮ್ ಚೆನ್ನಾಗಿಲ್ದೆ ಹೋಗ್ಲಿ, ಇವನು ಪೋಸ್ಟ್ರು ಪಾಂಪ್ಲೆಂಟು ಅಂತಂದ್ರೆ ಎಲ್ಲ ಕಡೆ ರೀಚ್ ಆಗ್ಬಿಡ್ತದೆ, ಹೆಸರು ಮಾಡ್ಬಿಡ್ತಾನೆ. ಎಲ್ಲೆಲ್ಲ ಅಂಟಿಸ್ತಾವ್ ನೋಡ್ಕೊಳ್ಳಿ, ಎಲ್ಲ ಬೆಳಗ್ಗೆ ಅಷ್ಟೊತ್ತು ಕರ್ದಿ ಬಿಸಾಕ್ಬಿಡ್ಬೇಕು. ಬಾಡಿ ಯಾಕ ಕಂಟ್ರೋಲೇ ಸಿಗ್ತಾ ಇಲ್ಲ, ಸಾವು. ನಾನು ಚೆಕ್ ಮಾಡ್ತೀನಿ. ನಾನು PhD ಮಾಡಿದ್ದೀನಿ. ನೀನ್ ಎಲ್ಲೆಲ್ಲ ಕೈ ಹಾಕ್ಲಿಕ್ಕಿಲ್ಲ ಆಯ್ತಾ? ಬ್ಯಾವರ್ಸಿ ನೀರು ಮಿಕ್ಸ್ ಮಾಡಿ ಕುಡಿಬೇಕಾ? ಬರೀ ಎಣ್ಣೆನೇ ಸಾವು. ಇವಾಗ ಎಂತ ಮಾಡೋದ? ಇವಾಗ ನೀರು ಕುಡಿದು ಬಾಡಿ ಅಲ್ಲಾಡ್ತ, ಬಾಡಿ ಫುಲ್ಲು ಸ್ಟಡಿ. ನೀರು ಖಾಲಿ. ಸರಿ ಬರ. ಎಲ್ಲಿಗ? ನೀರು ಖಾಲಿ ಆದ್ರೇನ ಎಳ್ನೀರೇ ಕೊಡ್ತೀನಿ ಬರ. ನಂಗೆ ಗೊತ್ತಿರೋದೊಂದು ಮರ ಆಯ್ತಾ, ಅಲ್ಲೇ ಅಲ್ಲೇ ಲೆಫ್ಟ್ ತಗೋ, ಅಲ್ಲೇ. ಮಗ, ಎಂತ ಸಹ ಕಾಣ್ತಲ್ಲ, ಫುಲ್ ಕತ್ಲೆ, ಟಾರ್ಚ್ ಹಾಕ. ಇಷ್ಟೊತ್ತಲ್ಲಿ ಕ್ರಿಮಿ ಕೀಟಾಣುಗಳೆಲ್ಲ ಮಲ್ಕೊಂಡು ಸಂಸಾರ ಮಾಡ್ತಾ ಇರ್ತವೆ. ಟಾರ್ಚ್ ಹಾಕಿ ಡಿಸ್ಟರ್ಬ್ ಮಾಡ್ಬಿಡು. ಮಗ, ಇದೇ ಆ ಮರ, ಅತ್ತ. ಮಗ, ಕೊಂಬೆ ಇರೋದಲ್ಲ, ತೆಂಗಿನ ಮರ ಕೊಂಬೆ ಬರಲ್ಲ. ಕೊಂಬೆ ಇದ್ರೆ ಹಿಂಗೆ ಹಿಡ್ಕೊಂಡು ಹತ್ತಿ ಬಿಡ್ತಿದ್ದೆ. ಮಗ, ನಿಂಗೂ ಕರೆಕ್ಟಾಗಿ ಮಿಕ್ಸಿಂಗ್ ಆಗಿಲ್ವಾ ಅಂತ. ಅದ್ಭುತ ಇರೋದು ನೋಡಿದ್ರೆ ಹೆಚ್ಚು ಕಮ್ಮಿ ಮರ ಅವ್ರದೇ ಇರಬೇಕು. ಹೆಚ್ಚು ಕಮ್ಮಿ ಅಲ್ಲ ಮಗ, ಪೂರ್ತಿ ಮರ ಅವ್ರದೇ ಇರಬೇಕು. ಗೊತ್ತಿರೋರ್ ಮರ ಅಂದಲ್ಲೋ. ಮರ ಗೊತ್ತು ಒಂದೇ, ಓನರ್ ಗೊತ್ತು ಒಂದೇ. ನಮ್ಮ ಮತ್ತ ಅಪ್ಪ ಓಡೋ ಬಾಟ್ಲು ತುರ್ಕಿ ಕಾಯ್ತಿತ್ತು.
ನಮ್ಮಪ್ಪ ಯಾವಾಗ ಹೇಳ್ತಾ ಇದ್ರು 4 ಜನದ ಕೆಳಗಡೆ ಕೆಲ್ಸ ಮಾಡ್ಬಿಡ, ನೀನೇ 4 ಜನಕ್ಕೆ ಕೆಲ್ಸ ಕೊಡು ಅಂತ. ಅದೇನೋ ಇವಾಗ ಅದ್ಕ ಕೊಡಿ. ಇವತ್ತು ನಿನ್ ಮಂಡೆ ಹೊಟ್ಟೆ ಎಂತ ನೋಡಿದಾರಲ್ಲ ಇವಾಗ ನೆನೆ ಮಾಡಿರೋ ಕೆಲಸ ನಾನು ಮರ್ಯಾದೆ ಮಣ್ಣಾಯ್ತು. ಎಂತ ಆಯ್ತು ಸರಿಯಾಗಿ ಹೇಳ. ನಾನು ಫೋನ್ ಎತ್ಕೊಂಡು ಆಂಟಿ ಬಂದು ಆಂಟಿ ಕಾಲರ್ ಟ್ಯೂನ್ ಕೊಡ್ಸಿ ನಾನು ಸ್ನಾನಕ್ಕೆ ಹೋದಾಗ 12 ಸಾರಿ ಇವನೇ ಫೋನ್ ಮಾಡವನೆ. ಏಯ್ ನೆನ್ನೆ ನನ್ನ ಫೋನ್ ನಿನ್ ಫೋನ್ ಇವನ ಹತ್ರ ಇತ್ತಾ? ನಿನ್ ಫೋನ್ ಕೊಡ. ಅದು ಫೋನ್ ಸ್ವಿಚ್ ಆಫ್, ಚಾರ್ಜಿಂಗ್ ಖಾಲಿ ಆಯ್ತಾ ಅಂತ. 2025 ಮಾತ್ರ ಅಲ್ಲ, 2075 ಬಂದ್ರು RCB ಕಪ್ ಗೆಲ್ಲಲ್ಲ. ಬೋಸುಡಿಕೆ ನಿಮ್ ತಲೆ ಕಡಿದು ತೆಗಿದೀನಿ ಇವತ್ತು. ಯಾರಿಗೋಣ ಬೇಕತ್ರ ನಿನ್ನ ಹಾಳಾಗೆ ಇವಾಗ ಏನ್ ಕಳ್ಸಿದ್ದೀನ ಅವನ ಅಡ್ರೆಸ್ ಅವ್ನ ತಲೆ ಕಡಿಬೇಕು. ಅಡ್ರೆಸ್ ಕಳಿಸು. ಅವನ ಅಡ್ರೆಸ್ ಗೂಗಲ್ ಮ್ಯಾಪ್ ಸಿಗ್ಬೋದಾ ಅಂತ ರಾತ್ರಿ ಕುಡ್ದಾಗ ನಿಮ್ಗೆ ಇನ್ನ ಇಳಿಲಿಲ್ವಾ ಅಂತ. ಏಯ್ ಅವನ ಅಡ್ರೆಸ್ ಪ್ಲೇ ಸ್ಟೋರ್ ಸಿಗ್ಬೋದಾ ಅಂತ. ಮತ್ತೆ ಹುಡುಗ ಹೋಳಿ ಮಗನ ಬಿಡಬಾರ್ದು ಇವತ್ತು. ಎಂತ ಸಾವಿನ ಫ್ರೆಂಡ್ಸ್ ಮಾರಾಯ ನೀವು. ನನ್ನೇ ಬಿಟ್ಬಿಟ್ಟು ನೀವೇ ಕುಡಿಯಕ್ ಹೋಗ್ತಿದ್ದೀರಾ? RCB ಗೆದ್ರೆ ಕುಡಿಲಿಕ್ಕಾಯ್ತದ, RCB ಸೋತ್ರ ಕುಡಿಲಿಕ್ಕಾಯ್ತದ, ಅದೇ RCB ಬಗ್ಗೆ ಕೆಟ್ಟ ಮಾತಾಡೋದು ಕುಡಿಲಿಕ್ಕಾಯ್ತದ. ಕಡಿಬೇಕಷ್ಟೇ. ಯಾ ಬೋಳಿ ಮಾ ಕೆಟ್ಟ ಮಾತಾಡೋದು ಜೋಳ ಅವ್ನು ತಲೆ ಕಡಿತೀನಿ ಇವತ್ತು. ಬೆಳಗ್ಗೆ ನೀನೇ ರೀಲ್ ಕಳ್ಸಿದ್ದಲ್ಲ, ನೀನ್ ಪೂರ್ತಿ ರೀಲ್ ನೋಡಿಲ್ವಾ ಮಗ? ಆ ರೀಲ್ ಪೂರ್ತಿ ನೋಡ. ಅಡ್ರೆಸ್ ಏನಾದ್ರು ಅದೆಲ್ಲ ಹೇಳಿರ್ಬೋದು. 2025 ಮಾತ್ರ ಅಲ್ಲ, 2075 ಬಂದ್ರು RCB ಕಪ್ ಗೆಲ್ಲಲ್ಲ. ಈ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಓ ಅದ್ರ ನೀವು ಕುಡಿದು ದಿನ ಹಿಡಿಲಿಲ್ವಾ? ಅಣ್ಣ ಪಳಂಗವಿ ಎಸ್ಟೇಟ್ ಎಲ್ಲಿರೋದು? ಯಾಕೆ? ನಮ್ಮೂರು ಹುಡ್ಕೊಂಡು ಡೆಡ್ ಬಾಡಿ ಸಿಕ್ಕಿದೆ ಅಂತೆ ಅಲ್ಲಿ. ನಿಮ್ಗೆ ಹೋಗಿ ಹಳ್ಳ ಹತ್ತಿರ ಸಿಗ್ತದೆ. ನನ್ನ ಫ್ರೆಂಡ್ ಒಬ್ಬ ಮಿಸ್ ಆಗಿದೆ, ನಾನು ಹೋಗಿ ನೋಡ್ಕೊಬರ್ತೀನಿ. ನೀವು ಹೋಗಿರಿ. ಏ ಕನ್ನಡ, ನೀನಂತ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋಗಿದ್ದ? ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೆ. ಯಾರ್ದ? ವಿಕಾಸ. ಇಷ್ಟು ಬೇಗ ಫಿಕ್ಸ್ ಆಯ್ತೇನಾ? ಅವೆಲ್ಲೋದ ನೀ ಬಂದಿದ್ದೆ? ಹಾಸ್ಪಿಟಲ್. ಒಂದು ವಾರದಲ್ಲಿ ಮದುವೆ ಇಟ್ಕೊಂಡು ಹಾಸ್ಪಿಟಲ್ಗೆ ಅಂತ ಹೋಗಿದ್ದವ. ಅದು ಅವ್ರ ಎದುರು ಮನೆ ಆಂಟಿ ಇದ್ರಲ್ಲ, ಮನೆ ಇದ್ರು ಮಸ್ತ್ ಇದ್ರು ಮಾತ್ರ. ಅವ್ರ ಮನೇಲಿ ಬಲ್ಬ್ ಸುಟ್ಟಿದ್ರಂತ, ಹೊಸದಾಗಿ ಕರೆದಿದ್ರಂತೆ. ಇವಾಗ ಹೆಂಗೆ ಹಾಕಿದ್ರು ಬಲ್ಬ್ ಬೆಳಗ್ತಾನೆ ಇಲ್ಲ, ಸಾವು. ಎಂತಕ್ಕಿರ್ಬೋದಾ? ಆಂಟಿ ಬೇಕು ಅಂತಲೇ ಮೇನ್ ಸ್ವಿಚ್ ಆಫ್ ಮಾಡಿರೋದು. ಓ ಸರಸ ಸಲ್ಲಪ್ಪ. ಆಮೇಲೆ ಬಲ್ಬ್ ಟ್ರೈ ಮಾಡುವಾಗ ಆಂಟಿ ಗಂಡ ಮೇನ್ ಸ್ವಿಚ್ ಆನ್ ಮಾಡ್ಬಿಟ್ಟಿದ್ದಾರೆ. ಲಾಕ್. ಆಮೇಲೆ ಬಿಟ್ಟು ಕಳ್ಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಬಿಟ್ಟು ಕಳ್ಸಿದ್ದಾರೆ ಅಂದ್ರೆ ಖುಷಿ ಅಲ್ವಾ? ಹೋಗಿ ಅಂತ ಬಿಟ್ಟು ಕಳ್ಸಿಲ್ಲ, 2 ಬಿಟ್ಟು ಕಳ್ಸಿದ್ದಾರೆ. ಸರಿ, ನಾನು ಬರುತ್ತೆ. ಆಗ್ಬೋದು. ಬಾಳು ಬಿದ್ದ ಬಾವಿಗೆ ಪಾದಾರ್ಪಣೆ. ಏ ಗುಣ, ರಾತ್ರಿ ಶಿಕಾರಿಗೆ ಹೋಗು. ಎಂತ ಹೊಡೆಯಕ್ಕ? ಎಂತಾದ್ರೇನ ಬಾಳ ಸಿಕ್ಕರು ಸಾಕಲ್ಲ. ಆಯ್ತನಾ? ಏಯ್ ಕರ್ಣ, ಇವತ್ತು ನಾನೇ ಜಾಸ್ತಿ ಶಿಕಾರಿ ಮಾಡೋದು ನೋಡ್ಕೊಳ. ನಾನು ಆಡಿಗೆ ಬಿಟ್ಟಿರೋ ಆಟ ಕಣ ಇದು, ಸುಮ್ಮನೆ ಬಾರ. ಏನಿಲ್ಲ, ನಿಮ್ಮ ಸಿಲೆಬಸ್ ಚೇಂಜ್ ಆಗಿ ಹೋಯ್ತು ಆಯಿತಾ? ಇದು ಹೊಸ ಸಿಲೆಬಸ್. ನಾನು ಆಡಿದ್ದೆ ಆಟ, ಆಡೋದೇ ಬೇಟೆ. ಬಾರ. ಏಯ್, ಎಂತಾದ್ರೂ ಕೇಳಿಸ್ತಾ ಇದೆಯಾ?
ನಿನ್ನೆ ಅಂತದ್ದು ಹೋಯ್ತಾ? ಹಾಗೆ ಇರು. ನಿಂದನು ಎಂತದ್ದು ಹೋಯ್ತಾ? ಎಂತಾದ್ರೂ ಕಾಣಿಸಿದ್ರೆ ಹೇಳೋ. ಸಿಕ್ಸ್. ಬೋಳಿ ಮಗನೆ, ಬೀಜ ಬಾಯಿಗೆ ಬರ್ತೀಯ ಬಾಸ್ ಹುಡಿಕೆ. ನಡಿ, ಎಂತ ಶಿಕಾರಿನೂ ಬೇಡ, ಏನು ಬೇಡ. ಇರೇ ಮನೇಲಿ ಎಲ್ಲರೂ ಮನಗಿದ್ರೆ ಆಚೆ ಬರ್ತೀನಿ. ಅಯ್ಯೋ ತಿಕ್ಲಿ, ನೀನು ನನ್ನ ಫ್ರೆಂಡ್ನೇ ಲವ್ ಮಾಡು. ಅಕಸ್ಮಾತ್ ಅವ್ನಿಗೇನಾದರೂ ಗೊತ್ತಾದರೆ ಏನೋ ಮಗ ನನ್ನ ಮೇಲೆ ಡೌಟ್ ಏನೋ ಅಂತ ನಾನು ಅಂತೀನಿ. ನಿನ್ನ ಕೇಳಿದ್ರೆ ನೀನು ನನ್ನ ಮೇಲೆ ಇಷ್ಟೊಂದು ಡೌಟ್ ಪಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅವರು ನನಗೆ ಅಣ್ಣನ ಸಮಾನ ಅಂತ ಅಂದ್ಬಿಡು, ನಂಬ್ಕೊಬಿಡ್ತಾನೆ. ನೀನೇನಾದರೂ ಅವನ್ನೇ ಮದುವೆ ಆದರೆ ನಾವು ಇವಾಗ ಹೆಂಗಿದ್ದೀವೋ ಆಮೇಲೂ ಹಿಂಗೆ ಇರ್ಬೋದು. ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಸರಿ, ಇವಾಗ ವೀಡಿಯೋ ಕಾಲ್ ಮಾಡ್ತೀನಿ. ಬಿಚ್ಚು ಬಿಚ್ಚು. ಏ ಆದಿ, ನಮ್ಗೊಂದ್ ಕೆಲ್ಸ ನೋಡ. ಯಪ್ಪ, ನಿಮ್ ಕೆಲ್ಸ ಕೊಡೋಂತ ಕಂಪ್ನಿ ಇಂಡಿಯಾದಲ್ಲಿ ಇದೆಯಾ? ಏ ಎಂತಗೀಗ ಹೇಳದ? ನನ್ಗ್ ಸಹ ಅಷ್ಟ್ ಕೆಲ್ಸ ಹುಡ್ಕಿಲ್ಲ. ನಿಮ್ಗೆ ಅಂತ ಹುಡ್ಕೊ ಕೊಟ್ರೆ ನೀವ್ ಏನ್ ಮಾಡಿದ್ರಿ? ಎಂತ ಮಾಡಿದ್ರು? ನಿಮ್ ಕೆಲಸ ಹೇಳಿದ್ನಲ್ರೋ, ಯಾಕೆ ಇಷ್ಟು ಬೇಗ ಹೋಗ್ಬಿಟ್ರಿ? ಮಗ ಇನ್ಸಲ್ಟ್ ಮಾಡ್ಬೇಕಂತ ನಾವು ಇನ್ಸಲ್ಟ್ ಮಾಡ್ಬೇಕಾಗಿದ್ದರಿಂದ ನಾನು ಸ್ಕೂಲು ಕಾಲೇಜಿಗೆ ಹೋಗ್ಲಿಲ್ಲ ಮಗ. ಇನ್ ಕೆಲ್ಸಕ್ಕೆ ಹೋಗ್ತೀನಿ ನಾನು, ಅದಕ್ಕೆ ಹೋಗಲ್ಲ. ಅವನೇ ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಮಗ, ಅದಕ್ಕೆ ನಾನು ಹೋಗ್ಲಿಲ್ಲ. The next day. ಇವತ್ತೇನಾಯ್ತು ಮಗ, ಕ್ಲೀನ್ ಶೇವ್ ಮಾಡಿಸ್ಬೇಕಂತೆ ಕಣೋ. ಭಿಕ್ಷೆ ಬೇಡದ್ರು, ಸೋಕಿ ಮಾಡ್ಕೊಂಡೆ ಭಿಕ್ಷೆ ಬೇಡದು. ಹೋಗು, ಭಿಕ್ಷೆನ ಬೇಡ, ಹೋಗು. ಮಗ ಅವನೇ, ನೀನು ಅವನ ಜೊತೆನೆ ಹೋಗು. ಅಣ್ಣ, ಅಮ್ಮ ಫೋನ್ ಮಾಡವ್ರೆ. ಹತ್ತೇ ನಿಮಿಷ ಅಲ್ಲಿರ್ತೀನಿ. ಯಾರ ಗಾಡಿ ಓಡಿಸೋದು? ತಾನೆ ಅಮ್ಮ, ನನ್ ಬರೋದೇ ಡೌಟು. ಎಂತಕ್ಕೆ ಕೇಳೋದು ನೀನು? ನನ್ನ ಹತ್ರ ಡಿಎಲ್ ಉಂಟು, ಗೊತ್ತಿಲ್ವಾ ನಿನಗೆ? ನಿನ್ನ ಮೇಲೆ RTO ಅವ್ರಿಗೆ ನಂಬಿಕೆ ಇರ್ಬೋದು, ನನಗಿಲ್ಲ ಕಣ ಸ್ವಾಮಿ. ಮಗ ಬಾಯ್ಲಿ. ಮಗ ಯಾಕೆ ಹಿಂಗ್ ಓಡ್ತಿದ್ಯಾ? ಅಲ್ಲೊಂದ್ ಹಣ ಸಿಕ್ಕದು. ಯಾರ್ದು? ಮುಖ ಗುರ್ತ್ ಸಿಕ್ತಿಲ್ಲ. ಏನಾಗಿದೆ? ಆಕ್ಸಿಡೆಂಟ್ ಅಂತಾರೆ, ಕೊಲೆ ಅಂತಾರೆ. ನಮ್ಗೆಲ್ಲ ಗುಡ್ಡದ ಭೂತಾನೆ ಅನ್ಸುತ್ತೆ. ಗುಡ್ಡದ ಭೂತ ಅಂದ್ರೆ? ಇವತ್ತೊಂದ್ ಡೆಡ್ ಬಾಡಿ ಸಿಕ್ಕಿದೆ ಅಂದ್ರೆ ಪಕ್ಕ ಇವತ್ ನೈಟ್ ಒಬ್ರು ಮಿಸ್ ಆಗೇ ಆಯ್ತಾರೆ. ಅವ್ರು ಇನ್ನು 2-3 ದಿನ ಆದ್ಮೇಲೆ ಡೆಡ್ ಬಾಡಿ ಹೇಗ್ ಸಿಗ್ತಾರೆ? ಇದೇ ನಡೀತಾ ಇರೋದು. ನಮ್ಮೂರವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಲ್ಲಿದೆ ಆ ಗುಡ್ಡ? ಆಗೋ ಅದೇ ಗುಡ್ಡ. ಜಗ ಬೆಳಗೋ ಜ್ಯೋತಿ ನೀನು, ಜನ ಸುಡುವಿಕೆ, ಮನುಕುಲದ ದೈವ ನೀನು, ಮನ ನಡುಗಿಸುವೇಕೆ. ಕನಸಿನಲ್ಲೂ ಬೇಡುವರು ಕರುಣೆ ಇಲ್ಲಬೇಕೆ. ಜ್ಯೋತಿ ನೀನು ಚಿತೆಯಲ್ಲ, ನೆನಪಾಗದೇಕೆ.
ನಾ ಕಂಡ ದೈವವು ನೀನಲ್ಲ, ಭಕ್ತರೆಂಬ ಕರುಣೆ ನಿನಗಿಲ್ಲ. ತಣಿದು ಬಂದ ದೇಹಗಳ ದಂಡಿಸುವೆ ಏಕೆ, ಹನಿ ಕಾಣದ ಭೂಮಿಗೆ ಬಿಸಿಲಾಗುವೇಕೆ, ಹಸಿವು ಎಂದ ಕಂದನನು ಕಸಿದು ತಿಂದೆ ಏಕೆ, ದೈವ ನೀನು ದುಷ್ಟವಲ್ಲ ನಿನಗೆ ತಿಳಿಯದೇಕೆ, ನಾ ಕಂಡ ದೈವವು ನೀನಲ್ಲ, ಭಕ್ತರೆಂಬ ಕರುಣೆ ನಿನಗಿಲ್ಲ. ನಾನು 9 ಗಂಟೆಗೆಲ್ಲ ಹೋಗ್ಬೇಕಾಯ್ತಾ? ಸ್ವಲ್ಪ ಬೇಗ ಪ್ಲೀಸ್. ಏನದು? ಎಷ್ಟೋ? 50 500 5,000 ಏನೋ? ಹಲೋ, ಲೌಡ್ ಸ್ಪೀಕರ್ ಆನ್ ಮಾಡು. ನಿನ್ನ ಪೊಡ್ಕಿ ಹಂಗೆ ಹೇಳು, ನಿನ್ನ ಅಕೌಂಟ್ಗೆ 5,000 ಹಾಕಿದ್ದೀನಿ, ಅದನ್ನ ಅವ್ರಿಗೆ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೆಂಗಾರ ಕುಡ್ದು ಹಾಳಾಗೋಗ್ಲಿ. ಆದರೆ ಇನ್ನೊಂದ್ಸಲ ನಿನ್ನ ಅಂಥ ಕೆಲಸಕ್ಕೆ ಕರಿಬಾರ್ದು ಅಂತ ಹೇಳಿ ಅಲ್ಲಿಂದ ಹೇಳ್ತಾ ಇದ್ರೆ ಸರಿ. ಬೇಬ್, ನನ್ನ ಒಬ್ಬನಿಗೆ ಬೇಜಾರಾಗುತ್ತೆ. ಹೌದಾ, ಸರಿ ಆಯಿತು. ನಮ್ಮ ತೋಟದ ಹತ್ರ ಬಾ. ನೀನು? ನಾನು ಬರ್ತೀನಿ, ಬಾ. ಸರಿ ಸರಿ. ಎಣ್ಣೆ ಕುಡಿದಿರೋ ಗೊತ್ತಾಗಬೇಕು. ಸರಿ, ಹುಷಾರು, ಬೇಗ ಬಾ. ಬರ್ತೀನಿ. ಸಾರಿ ಗೈಸ್. ಇವನ್ಗೆ ಯಾವಾಗ ಹುಡುಗಿ ಸಿಕ್ಕಿದ್ದು? ಯಾರದು? ಪಕ್ಕದೂರ್ ಜಮೀನ್ದಾರು ಮಗಳು. ಸರಿಯಾಗಿ ಸುತ್ತಳತೆ ವಿಸ್ತೀರ್ಣ ಮಾಡಿ ನೋಡಿದ್ರೆ ಅರ್ಧ ಊರೇ ಅವ್ರ ಅಪ್ಪಂದು. ಇಷ್ಟೆಲ್ಲ ಇದೆ, ಅವ್ರಿಗೆ ಗಂಡ್ಮಗ ಇಲ್ವಾ? ಒಬ್ಬ ಇದ್ದಾನೆ, ತಿಂದು ಕ್ವಾಣ ಇದ್ದಂಗ. ನಿನಗೆ 30 ಮೂಟೆ ಸರ್ಕಿಳ್ಸೋದಕ್ಕೆ ಊರಾಚೆ ಒಂದು ಜಾಗ ಬೇಕು, ಗೋಡನ್ನು. ನಿನಗೆ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಿಲ್ಲ, ಈ ಕೆಲಸ ನಿನ್ನ ಕೈಲೇ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದು ನಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಏನಾದ್ರು ಗೊತ್ತಾದರೆ ಇಡೀ ನಿಮ್ಮ ಮನೆಯವ್ರನ್ನ ಈಚೆಗೆ ಹಾಕಿ ನಿಮ್ಮ ಮನೇಲೇ ಲೋಡ್ ಮಾಡ್ತೀನಿ ಕಣೋ. ಮತ್ತೆ ಅವ್ರ ಮಗಳು? ಅಪ್ಪ ಹಣಕ್ಕೆ ಹೆಸರುವಾಸಿ ಆದರೆ ಮಗಳು ಗುಣಕ್ಕೆ ಹೆಸರುವಾಸಿ. ಎಂಥ ಗುಣ ಗೊತ್ತಾ? ಬಂಗಾರದಂಥ ಗುಣ ಆ ಹುಡುಗಿದು. ನಿನಗೆ ಲವ್ ಅಂದರೆ ಎಲ್ಲ ಆಗಲ್ಲ ಅಲ್ವಾ? ಮತ್ತೆ ಈ ಥರ ಇರೋದು ಏನಂತ ಹೇಳೋದು ಏನೇನು? ಅಫಿಷಿಯಲ್ ಅಫೇರ್. ಸರಿ, ಹೊರಡೋಣ. ಹಾಂ, ನನ್ನ ಮನೆ ತಗೊಬಿಡು, ನೀನು ಹೊರಡು. ಈ ಹುಟ್ಟಲ್ಲಿ ಮನೆಗೆ ಹೋದ್ರೆ ಚಪ್ಪಲಿಂದ ಚರ್ಮ ಹರಿತಾವ. ಏ ಗುಣ, ಕರ್ಣ ಬರ್ಲಿರ. 3 ಜನ ಊರಿಗೆ ಹೋಗಿ ಗಮ್ಮತ್ ಮಾಡುವ. ಬಂದೇ ಇರ. ಏಯ್ ಗುಣ, ಏಯ್ ಇದಳ ಬ್ಯಾವರ್ಸಿ. ಎಣ್ಣೆ ಏನಾದ್ರು ಉಳಿದಿದ್ದೀನಾ? ತಿಂಡಿ ಈರಿದಿಡ ಸಾವು. ಏ ಗುಣ, ಎದ್ದೇಳ. ಅದಿಲ್ಲ, ಟೈಮ್ ಎಷ್ಟಾಯ್ತಾ? 9:20. 9 ಗಂಟೆಗೆ ಹೋಗ್ಬೇಕು ಅಂತ ಇದ್ದ, ಹೋಗಿರ್ಬೇಕು. ನಾವು ಹೊರಡುವ, ಬರ. ಗುಣ, ಗುಣ,
ಯಾರಿಗೇನು ರೋಗ ಬಂತ? ರಾತ್ರಿ ಇವ ಮನೆಗೆ ಹೋಗಿಲ್ವಂತೆ, ಅವ್ರ ಅಮ್ಮ ಕಾಲ್ ಮಾಡಿದ್ರು. ಹೌದಾ, ನೋಡುವ ಇರು. ಇವತ್ತು ಕರೆಕ್ಟಾಗಿ ನೋಡ್ಕೊ, ಯಾರೊಬ್ರು ಮಿಸ್ ಆಗೇ ಆಗಿರ್ತಾರೆ. ಇವತ್ತೇನು ಕಿಡ್ನಾಪ್ ಡೇನೋ ಮಿಸ್ ಆಗಕ್ಕೆ? ನಿನ್ನೆ ಒಂದು ಯಾಳ ಸಿಕ್ಕಿರ್ಲಿವೇನೋ, ಆ ಯಾಳ ಸಿಕ್ಕೋದೇ ಅಂದಮೇಲೆ ರಾತ್ರಿ ಯಾರಾದ್ರು ಮಿಸ್ ಆಗೇ ಆಗಿರ್ತಾರೆ. ಎಲ್ಲಿ? ಅಲ್ಲಲ್ಲ, ನಿನ್ನೆ ಪಾರ್ಟಿ ಮಾಡಿದ್ವಲ್ಲ, ಅಲ್ಲಿ ನೋಡಕ್ ಬಾರ. ಅದೇ ಎಂತ ಸಹ ಗಾಬರಿ ತಗೊಳೋದು ಬೇಡ, ಇಲ್ಲೇ ಇರ್ತಾನೆ. ನೀನ್ ಆ ಕಡೆ ಹುಡ್ಕೊ, ನಾನು ಈ ಕಡೆ ಹುಡ್ತೀನಿ. ಅದೇ ಮಗ ಕುಡ್ದಿರೋದು ಗೊತ್ತಾಗ್ಬಾರ್ದು ಅಂತ ಅವ್ರ ಮನೇಲೆ ಎಲ್ಲೋ ಇರ್ಬೋದು, ನೋಡೋಣ ಬಾ. ಮಗ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ನಾನೇ ನೋಡ್ದಂಗೆ ಆಯ್ತಾಯ್ತು ಕಣೋ. ಒಳ್ಳೇದಕ್ಕೆ ಒಳ್ಳೇದನ್ನೇ ಮಾಡಬೇಕು, ಕೆಟ್ಟದಕ್ಕೆ ಕೆಟ್ಟದನ್ನೇ ಮಾಡಬೇಕು, ಆಯ್ತಾ? ಬೆಳೆಯೋ ಮಕ್ಳಿಗೆ ಆದಷ್ಟು ಒಳ್ಳೇದನ್ನ ಹೇಳ್ಕೊಡಿದ್ರು ನೋಡಿ, ದ್ವೇಷನಲ್ಲ. ನಿನ್ ಪ್ರೀತಿ ಮಗ, ಪ್ರೀತಿ ಒಂದೇ, ಗುರು ಇಲ್ದಿರೋ ವಿದ್ಯೆ. ಹಂಗಂದ್ರೆ ಪ್ರೀತಿ ಗುರುನೇ ಇಲ್ವಾ? ಪ್ರೀತಿ ತೋರ್ಸೋದು ಹೇಗೆ, ಪ್ರೀತಿ ಮಾಡೋದು ಹೇಗೆ, ಕಲಿಯೋದೇ ತಾಯಿನೋದು. ತಾಯಿನೇ ಪ್ರೀತಿಗೆ ಗುರು. ಇಷ್ಟೆಲ್ಲ ಹೇಳೋ ನೀವು, ದೇವ್ರು ಎಲ್ಲ ಕಡೆ ಇದ್ರು ದೇವಸ್ಥಾನಕ್ಕೆ ಒಂದು ಯಾಕೆ ಕೈ ಮುಗಿತೀರಾ? ದೇವರು ಎಲ್ಲ ಕಡೆ ಇರಲ್ಲ. ಫಸ್ಟ್ ಟೈಪ್ ಈ ಥರ ಕೇಳ್ತಾರದು. ನನ್ನ ಹೆಸರು ಪರಮೇಶ ಅಂತ. ಒಂದು ಬೆಟ್ಟದ ಮೇಲೆ ನಮ್ಮ ಮನೆ ಇತ್ತು. ನಾನು, ಅಪ್ಪ, ಅಮ್ಮ, ಇಷ್ಟೇ ಜನ. ಒಬ್ಬನೇ ಇದ್ದು ಬೇಜಾರಾಗಿ ಆಟ ಆಡೋದಕ್ಕೋಸ್ಕರ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಅದ್ರ ಜೊತೆ ಸಮಯ ಕಳೀತಾ ಇದ್ದೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ತಂದೆ ನನ್ನ ಅಲ್ಲಿಂದ ಮನೆ ಖಾಲಿ ಮಾಡಿ ಕರ್ಕೊಬಂದ್ಬಿಟ್ರು. ಇದಾಗಿ ಸುಮಾರು ದಿನಕ್ಕೆ ನಾನು ಮತ್ತೆ ಅಲ್ಲಿಗೆ ಹೋದೆ. ಆವಾಗ ಗೊತ್ತಾಯಿತು ನಾನು ಇಟ್ಟಿದ್ದ ಕಲ್ಲಿಗೆ ದೈವ ಪ್ರತಿಷ್ಠಾಪನೆ ಆಗಿದೆ ಅಂತ. ನನ್ನ ದೈವ ಹೊಟ್ಟೆ ಬಾಕ, ಹೊಟ್ಟೆ ತುಂಬ ತಿಂದು ಮೈ ಮರೆತು ಕುಣಿತಾನೆ. ಈ ಥರ ಸುಮಾರು ವರ್ಷಗಳೇ ಕಳೆದ್ಮೇಲೆ ನಾನು ಮತ್ತೆ ನನ್ನ ದೈವನ ನೋಡೋದಕ್ಕೆ ಆ ಗುಡ್ಡೆ ಹತ್ರ ಬಂದೆ. ಬರ್ತಾ ಇರಬೇಕಾದ್ರೆ ಈ ಗುಡ್ಡದಲ್ಲಿರೋ ಭೂತ ಎಲ್ಲಿರೋ ಹುಡುಗರುಗಳನ್ನ ಕಿತ್ತು ತಿಂತಾ ಇದೆ ಅನ್ನೋ ವಿಷಯ ಬಂತು. ನಾನು ನನ್ನ ದೈವ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಕೇಳೋದಕ್ಕೋಸ್ಕರ ಆ ಗುಡ್ಡೆ ಹತ್ರ ಹೋದೆ. ಆವಾಗ ಗೊತ್ತಾಯಿತು ನನ್ನ ದೈವನ ಬಂಧಿಸಿದ್ದಾರೆ ಅಂತ. ನಿಲ್ಸಿ. ಇಷ್ಟೆಲ್ಲ ಹೇಳೋ ಮೊದಲೇ ಹಣ ಸಹಾಯ ಅಂತ ಹೇಳಿದ್ರೆ ಅವಾಗಲೇ ಕೊಡ್ತಾ ಇದೆ. ನಿಮ್ಮ ಸ್ನೇಹಿತ ಕಾಣೆಯಾಗಿರೋದು ವ್ಯಕ್ತಿಯಿಂದ ಅಲ್ಲ, ಒಂದು ಶಕ್ತಿಯಿಂದ. ಪರವಾಗಿಲ್ಲ, ನಾವು ನೋಡ್ಕೊಳ್ತೀವಿ. ನಿಮ್ಮ ಸುತ್ತಮುತ್ತಲಿರೋದೆಲ್ಲ ಗುಂಪಿಗೆ ಸೇರದ ಪದಾರ್ಥ. ಅದನ್ನ ಕಂಡಿಡಿದಾಗಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋದು. ನಿಮಗೆ ನಿಮ್ಮ ಸ್ನೇಹಿತ ಬೇಕು, ನನಗೆ ನನ್ನ ದೈವ ಬೇಕು. ದಯವಿಟ್ಟು ಮಗ, ಎಲ್ಲೋ ಮಿಸ್ ಹೊಡಿತೈತೆ. ಅವ್ರು ಹೇಳ್ತಾ ಇರೋದಕ್ಕೂ ಎಲ್ಲಿ ನಡೀತಾ ಇರೋದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ಯಾರೇ ಕಾಣೆ ಆದರೂ ಸ್ವಲ್ಪ ದಿನಕ್ಕೆ ಅವ್ರು ಸಾಯ್ತಾ ಇದ್ದಾರೆ.
ಅವ್ರ ಡೆಡ್ ಬಾಡಿ ಸಿಕ್ಕಿದ ನೈಟು ಇನ್ನೊಬ್ರು ಮಿಸ್ ಆಗ್ತಿದ್ದಾರೆ. ಮಗ ಇನ್ನೊಂದು ಅಬ್ಸರ್ವ್ ಮಾಡಿದ್ಯಾ, ಇಲ್ಲಿ ಸತ್ತಿರೋರೆಲ್ಲ ಆದಿ ಫ್ರೆಂಡ್ಸ್ ಸರ್ಕಲ್. ನನ್ನ ಫ್ರೆಂಡ್ ಒಬ್ಬ ಮಿಸ್ ಆಗಿದೆ, ನಾನು ಹೋಗಿ ನೋಡ್ಕೊಬರ್ತೀನಿ, ನೀವು ಹೋಗಿರಿ. ಅದಕ್ಕೆ ಟ್ಯಾಕ್ಸ್ ಸರ್ ಎಲ್ರಿಗೆ ನನ್ನ ಫ್ರೆಂಡ್ಸ್ ಹತ್ತಂತ ಮರ ಡಿಟೇಲ್ ಮೇಲೆ ಕುಡಿಬೇಕಾಗ್ತದೆ. ನಿಮ್ಮ ಫ್ರೆಂಡ್ಸ್ ಹತ್ತಿರ ನೋಡಿಲ್ವೇ ನಾನು ಆ ಫೀಲು ಕುಡಿಬೇಕಾ ನೀನು? ನಮ್ಮ ಫ್ರೆಂಡು ವಿನಯ್ ಮತ್ತು ಅವನು ಒಂದೇ ಕ್ಲಾಸು. ಅವನ್ನ ಕೇಳಿದ್ರೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು ಅನ್ಕೋತೀನಿ. ಸತ್ತಿರೋರೆಲ್ಲ ನೀನು ಗೊತ್ತಿರೋರೆ, ಯಾರ ಮೇಲೆ ಜಗಳ ಮಾಡಿದ್ರಾ? ಬಟ್ ನೀವು ಹೇಳೋ ಥರ ನಾವು ಓದಿ ಮುಗಿಸೋವರೆಗೂ ನಮ್ಮ ಮೇಲೆ ಯಾರು ಜಗಳಕ್ಕೆ ಬಂದಿಲ್ಲ, ನಾವು ಯಾರ ಮೇಲೆ ಜಗಳಕ್ಕೆ ಹೋಗಿಲ್ಲ. ಸ್ವಲ್ಪ ಟೈಮ್ ತಗೊಂಡ್ರೆ ಸರಿ ನೆನ್ಪು ಮಾಡ್ಕೊಂಡು ಹೇಳು. ನಾವು ಸ್ಕೂಲಿಂದ ಡಿಗ್ರಿವರೆಗೂ ಯಾರು ಸ್ಕೂಲ್ ಆಗಲಿ ಕಾಲೇಜ್ ಚೇಂಜೇ ಮಾಡಿಲ್ಲ, ಅಷ್ಟು ಕ್ಲೋಸ್ ಆಗಿದ್ವಿ. ಇದರೊಳಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೆ ಅಂದರೆ ಇದು ಹಾಳಾಗೋದು. ಮಗ ಸತ್ತಿರೋರೆಲ್ಲ ಇವನಿಗೆ ಗೊತ್ತಂತೆ. ಫಸ್ಟ್ ಸತ್ತಿರೋದು ಲಕ್ಕಿ ಅಂತ. ಅವನ್ನ ಅವ್ನ ಫ್ರೆಂಡ್ಸ್ ಸಾಯಿಸಿದ್ದಾರೆ ಅಂತ ಊರವರೆಲ್ಲ ತಿಳ್ಕೊಂಡಿದ್ರು, ಆದರೆ ಅವ್ನ ಫ್ರೆಂಡ್ಸ್ ಸಾಯಿಸಿಲ್ಲ ಅನ್ನೋದು ಕನ್ಫರ್ಮ್. ನೆಕ್ಸ್ಟು ಜಯಂತ್ ಅಂತ, ಅದು ರೀಸೆಂಟಾಗಿ ಆಗಿರೋದು. ಅದಾದಮೇಲೆ ಮೊನ್ನೆ ಆಗಿರೋದು ರಮೇಶ್ ಅಂತ. ಇವಾಗ ನಮ್ಮ ಆದಿ. ಮಗ ಸಾರಿ, ಒಂದು ಮಿಸ್ ಆಯಿತು. ನಾವು ಡಿಗ್ರಿ ಓದುವಾಗ ಇವರೆಲ್ಲ ಸೇರ್ಕೊಂಡು ಒಬ್ಬನ ರೇಗಿಸ್ತಾ ಇದ್ರು. ಅವನ ಹೆಸರು ಗಗನ ಅಂತ. ಅವನಿಗೆ ಗಡ್ಡ ಮೀಸೆ ಏನು ಬಂದಿರಲಿಲ್ಲ, ಅದಕ್ಕೆ ಅವನ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರು. ಅವ್ನ ಇನ್ಸ್ಟಾ ಪಾಸ್ವರ್ಡ್ ತಿಳ್ಕೊಂಡು ಅವನ ಪ್ರೊಫೈಲಲ್ಲಿ ಅವನ ಬಗ್ಗೆನೇ ಕೆಟ್ಟದಾಗೆ ಪೋಸ್ಟ್ ಮಾಡ್ತಾಯಿದ್ರು. ಒಂದಿನ ಕಾಲೇಜಲ್ಲಿ ಆಗಿರೋ ಅವಮಾನಕ್ಕೆ ಅವ್ನು ಅಳ್ತಾ ಓಡೋದ, ಅಷ್ಟೇ ಗೊತ್ತಿರೋದು. ಅದಾದಮೇಲೆ ನೀನು ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈಯೇ ಮಾಡಿಲ್ವಾ? ನಮ್ಮ ಮನೆ ಫಂಕ್ಷನ್ಗೆ ಇನ್ವೈಟ್ ಮಾಡೋಕ್ಕೆ ಕಾಲ್ ಮಾಡಿದೆ, ಆದರೆ ಅವ್ರ ಮನೆಯವ್ರು ಪಿಕ್ ಮಾಡಿದ್ರು. ಏನಂದರು? ಅವನು ಆ ಕಡೆ ಓಡೋಗಿದ್ದೆ ಲಾಸ್ಟ್ ಕಣಪ್ಪ, ಮತ್ತೆ ವಾಪಸ್ ಬಂದಿಲ್ಲ ಅಂದರು. ಯಾವ ಕಡೆ? ಕಿಳ್ಳಂಗಿ ಗುಡ್ಡ ಅಂತೆ. ನಾನು ಸುಮಾರು ಜನ ಕೇಳಿದೆ, ಯಾರೂ ಗೊತ್ತಿಲ್ಲ ಅಂದರು. ಸೊ ಬಿಟ್ಬಿಟ್ಟೆ. ಸರಿ, ನೀನು ಹೊರಡು. ಕಿಳ್ಳಂಗಿ ಗುಡ್ಡ. ಇವನು ಹೇಳ್ತಾರ ಗುಡ್ಡನು ಸ್ವಾಮೀಜಿ ಹೇಳೋದು ಎರಡು ಒಂದೇ ಇರಬೇಕು. ಬರ್ತೀರಾ ಅಂತ ಹೇಳಿ ಭಾವಿಸಿದೆ, ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಗಗನ, ಅವನಿಗಾದ ಆ ಅವಮಾನಕ್ಕೆ ಅವನು ಅಲ್ಲಿಂದ ಓಡಿ ಹೋಗಿ ಒಂದು ಗುಡ್ಡ ಸೇರಿಕೊಂಡ. ಅವಮಾನ ಮಾಡಿದ ಪ್ರತಿಯೊಬ್ಬರ ಮೇಲೂ ಸೇಡು ತೀರಿಸ್ಕೋಬೇಕು ಎಂಬ ಹಠದಿಂದ ವಾಮಾಚಾರ ಕಲಿತ. ತಾನು ಕಲಿತ ವಾಮಾಚಾರಕ್ಕೆ ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಂಡು ತನ್ನ ಬಲನ ಇನ್ನೂ ಜಾಸ್ತಿ ಮಾಡಿಕೊಂಡು. ಇದನ್ನು ತಡೆಯೋದು ಹೇಗೆ? ಆದಿ ಅವನ್ ಮಾಡಿದಾನೆ, ಅಂತ್ಯ ನೀವು ಮಾಡಬೇಕು. ತನ್ನ ದೇಹಕ್ಕೆ ಬೆಂಕಿ ಸ್ಪರ್ಶ ಆಗಬಾರ್ದು ಅನ್ನೋ ಕಾರಣದಿಂದ ಅವನು ತನ್ನ ದೇಹನ ನೀರಿನಲ್ಲಿ ಬಂಧನ ಮಾಡಿಟ್ಟಿದ್ದಾನೆ. ಅವನು ಸೇಡು ತೀರಿಸಿಕೊಳ್ಳುತ್ತಾ ಇರ್ತಕ್ಕಂಥ ಸಮಯದಲ್ಲಿ ಅದಕ್ಕೆ ಬೆಂಕಿ ಇಡಬೇಕು. ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ.
ತಿಳ್ಕೊ, ಈಗ ಹೋಗಿರೋ ಜೀವ ಸಾಕು, ಇನ್ನೊಂದು ಜೀವ ಹೋಗೋದು ಬೇಡ. ಆಸೆಗಿಂತ ಹಸಿವು ದೊಡ್ಡದು, ಕರ್ಮಕ್ಕಿಂತ ಧರ್ಮ ದೊಡ್ಡದು. ಹಸಿವು ಬಿಟ್ಟು ಆಸೆಯಿಂದ ನನ್ನ ಬಳಿ ಬಂದರೆ ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಹೆಜ್ಜೆಗೆ ಆಗಿ ನೀನು, ಬೆಳಕಿಗೆ ಬಾನು ನೀನು. ಹೆಜ್ಜೆಗೆ ಆಗಿ ನೀನು, ಬೆಳಕಿಗೆ ಬಾನು ನೀನು. ಹಸುವಿಗೆ ಹಸಿರು ನೀನು, ಉಸಿರಿಗೆ ಹೆಸರು ನೀನು. ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಕಣದಲ್ಲೂ ಕಾಣಿಸುವ, ಪ್ರತಿ ಕ್ಷಣದಲ್ಲೂ ರಕ್ಷಿಸುವ ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಹೆಜ್ಜೆಗೆ ಆದಿ ನೀನು, ಬೆಳಕಿಗೆ ಬಾನು ನೀನು. ಹೆಜ್ಜೆಗೆ ಆದಿ ನೀನು, ಬೆಳಕಿಗೆ ಬಾನು ನೀನು. ಹಸುವಿಗೆ ಹಸಿರು ನೀನು, ಉಸಿರಿಗೆ ಹೆಸರು ನೀನು. ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಅಣ್ಣ, ಮೊನ್ನೆ ನಿಮ್ಮ ತಂಗಿ ನಿಮ್ಮ ತೋಟದ ಮನೆಯಿಂದ ಲೇಟಾಗಿ ಮನೆಗೆ ಬಂದರು ಅಂತ ಹೇಳಿದ್ರಲ್ಲ, ಅವತ್ತು ನಿಮ್ಮ ತಂಗಿ ಜೊತೆ ಒಬ್ಬ ಹುಡುಗನೂ ಇದ್ದಂತೆ. ಅವರಿಬ್ಬರು ಲವ್ ಮಾಡ್ತಾ ಇದ್ದಾರಂತೆ. ಅವನ ಫೋಟೋನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಕಳಿಸಿದ್ದೀನಿ. ಒಂದು ಸಲ ನೋಡ್ಬಿಟ್ಟು ಹೇಳಿ ಅಣ್ಣ, ಏನು ಮಾಡೋದು ಅವನಿಗೆ ಅಂತ. ಜೂನ್ 14ನೇ ತಾರೀಕು ಇವನು ಮಣ್ಣಲ್ಲಿ ಮಣ್ಣಾಗವನೆ ಅಂತ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಇವನು ಇನ್ನೂ ಬದುಕಿದಾನ.